ಎಲ್ಲ ವಿದ್ಯೆಗಳನ್ನು ಕಲಿಬೇಕು. ಕಲಿತು ಸಂತೋಷ ಪಡಬೇಕು, ಖುಷಿ ಪಡಬೇಕು. ಆದ್ರೆ ಈ ಎಲ್ಲ ವಿದ್ಯೆಗಳಲ್ಲಿ ಇನ್ನೊಂದು ವಿದ್ಯೆ ಇದೆ, ಅದು ಅಧ್ಯಾತ್ಮದ ವಿದ್ಯೆ. ಈ ಅಧ್ಯಾತ್ಮದ ವಿದ್ಯೆ ಏನ್ ಮಾಡ್ತದ, ಆತ್ಮನನ್ನ ಅಮರವಾಗಿ ಮಾಡ್ತದ. ಆತ್ಮನನ್ನ ಏನ್ ಮಾಡ್ತದ ಅಂದ್ರ ಆತ್ಮನಿಗೆ ಅಮೃತವಾದ ಸುಖವನ್ನು ನೀಡ್ತದ. ಆತ್ಮನಿಗೆ ಏನ್ ಮಾಡ್ತದ ಅಂದ್ರ ಭಗವಂತನ ಪ್ರೀತಿಯನ್ನು ತಂದು ಕೊಡ್ತದ, ಭಗವಂತನ ಪ್ರೇಮ ಪ್ರಸಾದವನ್ನು ತಂದು ಕೊಡ್ತದ. ಈ ಅಧ್ಯಾತ್ಮದ ವಿದ್ಯೆಯನ್ನ ನಾವು ಎಲ್ಲಿ ಕಲಿಬೇಕಪ್ಪ ಅಂದ್ರ, ಈ ಅಧ್ಯಾತ್ಮದ ವಿದ್ಯೆಯನ್ನು ಯಾರು ಕಲ್ತಾರಲ್ಲ, ಅಧ್ಯಾತ್ಮದ ಜ್ಞಾನ ಯಾರಿಗೆ ಆಗ್ಯದಲ್ಲ ಅವರಿಂದ ಮಾತ್ರ ನಾವು ಕಲಿಯಕ್ಕೆ ಸಾಧ್ಯ. ಇಲ್ಲಂದ್ರೆ ಸುಮ್ಮನೆ ಸಹಜ ನಾವು ಎಲ್ಲೆಲ್ಲರೇ ಹೋಗಿ ಏನಾರು ಕಲಿತೇವೆ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಧ್ಯಾತ್ಮದ ಜ್ಞಾನ ಯಾರಿಗೆ ಆಗ್ಯದ ಅಂತವರ ಬಳಿಯಲ್ಲಿ ಹೋಗಿ ನಮ್ಗೆ ಅಧ್ಯಾತ್ಮ ವಿದ್ಯೆಯನ್ನ ನಮ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ಕೋಬೇಕಾಗ್ತದೆ.